ಮೊದಲನೆಯ ಪ್ರಶ್ನೆ, ದೇಹದ ತೂಕವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು? ಆಪ್ಷನ್ ಎ ಸಪೋಟ ಹಣ್ಣು, ಆಪ್ಷನ್ ಬಿ ಸೇಬು ಹಣ್ಣು, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಪಪಾಯಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ, ದೇಹದ ತೂಕವನ್ನು ಕಡಿಮೆ ಮಾಡುವ ಹಣ್ಣು ಸೇಬು ಹಣ್ಣು. ಎರಡನೆಯ ಪ್ರಶ್ನೆ, ಜಗತ್ತಿನ ಯಾವ ದೇಶದಲ್ಲಿ ಬಿಳಿ ಸಿಂಹಗಳಿವೆ? ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ, ದಕ್ಷಿಣ ಆಫ್ರಿಕಾ ದೇಶದಲ್ಲಿ ಬಿಳಿ ಸಿಂಹಗಳಿವೆ. ಮೂರನೆಯ ಪ್ರಶ್ನೆ, ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 254 ಮೂಳೆಗಳು, ಆಪ್ಷನ್ ಬಿ 237 ಮೂಳೆಗಳು, ಆಪ್ಷನ್ ಸಿ 223 ಮೂಳೆಗಳು, ಆಪ್ಷನ್ ಡಿ 206 ಮೂಳೆಗಳು. ಸರಿಯಾದ ಉತ್ತರ ಆಪ್ಷನ್ ಡಿ, ಮಾನವನ ದೇಹದಲ್ಲಿ ಒಟ್ಟು 206 ಮೂಳೆಗಳಿವೆ. ನಾಲ್ಕನೆಯ ಪ್ರಶ್ನೆ, ನೂಡಲ್ಸ್ ಮೊದಲು ಯಾವ ದೇಶದಲ್ಲಿ ಆರಂಭವಾಯಿತು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಬ್ರೆಜಿಲ್, ಆಪ್ಷನ್ ಡಿ ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಎ, ನೂಡಲ್ಸ್ ಮೊದಲು ಚೀನಾ ದೇಶದಲ್ಲಿ ಆರಂಭವಾಯಿತು. ಐದನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅತ್ಯಂತ ಕಠಿಣ ಕಾನೂನುಗಳನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಸೌದಿ ಅರೇಬಿಯಾ, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರಪಂಚದಲ್ಲಿ ಅತ್ಯಂತ ಕಠಿಣ ಕಾನೂನುಗಳನ್ನು ಹೊಂದಿರುವ ದೇಶ ಸೌದಿ ಅರೇಬಿಯಾ. ಆರನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಯಾವುದು? ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಪಶ್ಚಿಮ ಬಂಗಾಳ. ಏಳನೆಯ ಪ್ರಶ್ನೆ, ವಿಶ್ವದಲ್ಲಿಯೇ ಅತಿ ಹೆಚ್ಚು ಗೋಡಂಬಿ ಬೆಳೆಯುವ ದೇಶ ಯಾವುದು? ಆಪ್ಷನ್ ಎ ಐವರಿ ಕೋಸ್ಟ್, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಬ್ರೆಜಿಲ್, ಆಪ್ಷನ್ ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಎ, ವಿಶ್ವದಲ್ಲಿಯೇ ಅತಿ ಹೆಚ್ಚು ಗೋಡಂಬಿ ಬೆಳೆಯುವ ದೇಶ ಐವರಿ ಕೋಸ್ಟ್. ಎಂಟನೇ ಪ್ರಶ್ನೆ, ಮೂತ್ರಪಿಂಡದ ಆರೋಗ್ಯಕ್ಕೆ ಯಾವುದು ತುಂಬ ಉತ್ತಮವಾಗಿದೆ? ಆಪ್ಷನ್ ಎ ಎಳನೀರು, ಆಪ್ಷನ್ ಬಿ ಬಾರ್ಲಿ ನೀರು, ಆಪ್ಷನ್ ಸಿ ಮೊಸರು, ಆಪ್ಷನ್ ಡಿ ನಿಂಬೆ ನೀರು. ಸರಿಯಾದ ಉತ್ತರ ಆಪ್ಷನ್ ಎ, ಬಿ ಮತ್ತು ಡಿ. ಮೂತ್ರಪಿಂಡದ ಆರೋಗ್ಯಕ್ಕೆ ಎಳನೀರು, ಬಾರ್ಲಿ ನೀರು ಮತ್ತು ನಿಂಬೆ ನೀರು ತುಂಬ ಉತ್ತಮ. ಒಂಬತ್ತನೇ ಪ್ರಶ್ನೆ, ಟೊಮ್ಯಾಟೊ ಹಣ್ಣಿನಲ್ಲಿ ಎಷ್ಟು ಶೇಕಡ ನೀರಿನಾಂಶವಿದೆ? ಆಪ್ಷನ್ ಎ 67%, ಆಪ್ಷನ್ ಬಿ 73%, ಆಪ್ಷನ್ ಸಿ 86%, ಆಪ್ಷನ್ ಡಿ 95%. ಸರಿಯಾದ ಉತ್ತರ ಆಪ್ಷನ್ ಡಿ, ಟೊಮ್ಯಾಟೊ ಹಣ್ಣಿನಲ್ಲಿ 95% ನೀರಿನಾಂಶವಿದೆ. 10ನೇ ಪ್ರಶ್ನೆ, ಅತಿಯಾಗಿ ಮೊಸರು ಸೇವಿಸಿದರೆ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಕಫದ ಸಮಸ್ಯೆ, ಆಪ್ಷನ್ ಬಿ ಗ್ಯಾಸ್ಟ್ರಿಕ್, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ಅಸ್ತಮ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಅತಿಯಾಗಿ ಮೊಸರು ಸೇವಿಸಿದರೆ ಕಫದ ಸಮಸ್ಯೆ ಮತ್ತು ಅಸ್ತಮ ಸಮಸ್ಯೆ ಉಂಟಾಗುತ್ತದೆ. 11ನೇ ಪ್ರಶ್ನೆ, ಮನುಷ್ಯನ ನಾಲಿಗೆ ಕಪ್ಪಾಗಿದ್ದರೆ ಅದು ಯಾವ ರೋಗದ ಲಕ್ಷಣವಾಗಿದೆ? ಆಪ್ಷನ್ ಎ ಜಾಂಡೀಸ್, ಆಪ್ಷನ್ ಬಿ ಸಕ್ಕರೆ ಕಾಯಿಲೆ, ಆಪ್ಷನ್ ಸಿ ಅಲರ್ಜಿ, ಆಪ್ಷನ್ ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಡಿ, ಮನುಷ್ಯನ ನಾಲಿಗೆ ಕಪ್ಪಾಗಿದ್ದರೆ ಅದು ಕ್ಯಾನ್ಸರ್ ರೋಗದ ಲಕ್ಷಣವಾಗಿದೆ.
12ನೇ ಪ್ರಶ್ನೆ, ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ವ್ಯಕ್ತಿಯ ದೇಹ ತನ್ನಿಂದ ತಾನೇ ತುಂಬ ಬಿಸಿಯಾಗುತ್ತದೆ? ಆಪ್ಷನ್ ಎ ಹಸಿರು ಬಣ್ಣ, ಆಪ್ಷನ್ ಬಿ ನೀಲಿ ಬಣ್ಣ, ಆಪ್ಷನ್ ಸಿ ಹಳದಿ ಬಣ್ಣ, ಆಪ್ಷನ್ ಡಿ ಕಪ್ಪು ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಡಿ, ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ವ್ಯಕ್ತಿಯ ದೇಹ ತುಂಬ ಬಿಸಿಯಾಗುತ್ತದೆ. 13ನೇ ಪ್ರಶ್ನೆ, ಮಾನವನ ಕಿವಿಯಲ್ಲಿ ಒಟ್ಟು ಎಷ್ಟು ಮೂಳೆಗಳಿವೆ? ಆಪ್ಷನ್ ಎ 3 ಮೂಳೆಗಳು, ಆಪ್ಷನ್ ಬಿ 4 ಮೂಳೆಗಳು, ಆಪ್ಷನ್ ಸಿ 6 ಮೂಳೆಗಳು, ಆಪ್ಷನ್ ಡಿ 10 ಮೂಳೆಗಳು. ಸರಿಯಾದ ಉತ್ತರ ಆಪ್ಷನ್ ಎ, ಮಾನವನ ಕಿವಿಯಲ್ಲಿ ಒಟ್ಟು 3 ಮೂಳೆಗಳಿವೆ. 14ನೇ ಪ್ರಶ್ನೆ, ಅಣಬೆ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಯಾವ ವಿಟಮಿನ್ ಸಿಗುತ್ತದೆ? ಆಪ್ಷನ್ ಎ ವಿಟಮಿನ್ ಬಿ, ಆಪ್ಷನ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ವಿಟಮಿನ್ ಕೆ, ಆಪ್ಷನ್ ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಬಿ, ಅಣಬೆ ತಿನ್ನುವುದರಿಂದ ನಮ್ಮ ದೇಹಕ್ಕೆ ವಿಟಮಿನ್ ಡಿ ಸಿಗುತ್ತದೆ. 15ನೇ ಪ್ರಶ್ನೆ, ಯಾವ ಜೀವಿ ಜನಿಸಿದ ನಂತರ ಸುಮಾರು 2 ತಿಂಗಳು ನಿದ್ರಿಸುತ್ತದೆ? ಆಪ್ಷನ್ ಎ ಚಿರತೆ, ಆಪ್ಷನ್ ಬಿ ಮೊಲ, ಆಪ್ಷನ್ ಸಿ ಕರಡಿ, ಆಪ್ಷನ್ ಡಿ ಆನೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಕರಡಿ ಜನಿಸಿದ ನಂತರ ಸುಮಾರು 2 ತಿಂಗಳು ನಿದ್ರಿಸುತ್ತದೆ. 16ನೇ ಪ್ರಶ್ನೆ, ಮೊಡವೆಗಳು ಕಡಿಮೆ ಮಾಡಿಕೊಳ್ಳಲು ಏನನ್ನು ಉಪಯೋಗಿಸಬೇಕು? ಆಪ್ಷನ್ ಎ ಜೇನುತುಪ್ಪ, ಆಪ್ಷನ್ ಬಿ ಅಲೋವೆರಾ, ಆಪ್ಷನ್ ಸಿ ಅರಶಿನ, ಆಪ್ಷನ್ ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಮೊಡವೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಅಲೋವೆರಾ ಮತ್ತು ಅರಶಿನ ಉಪಯೋಗಿಸಬೇಕು. 17ನೇ ಪ್ರಶ್ನೆ, ಪ್ರಧಾನಮಂತ್ರಿಯ ಅಧಿಕಾರಾವಧಿ ಎಷ್ಟು ವರ್ಷಗಳು? ಆಪ್ಷನ್ ಎ 5 ವರ್ಷಗಳು, ಆಪ್ಷನ್ ಬಿ 3 ವರ್ಷಗಳು, ಆಪ್ಷನ್ ಸಿ 2 ವರ್ಷಗಳು, ಆಪ್ಷನ್ ಡಿ 10 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಎ, ಪ್ರಧಾನಮಂತ್ರಿಯ ಅಧಿಕಾರ ಅವಧಿ 5 ವರ್ಷಗಳು. 18ನೇ ಪ್ರಶ್ನೆ, ಯಾವ ತರಕಾರಿಗಳಲ್ಲಿ ಕ್ಯಾಲ್ಸಿಯಂ ಅಧಿಕವಾಗಿರುತ್ತದೆ? ಆಪ್ಷನ್ ಎ ಬಟಾಣಿ, ಆಪ್ಷನ್ ಬಿ ಕ್ಯಾರೆಟ್, ಆಪ್ಷನ್ ಸಿ ಸೌತೆಕಾಯಿ, ಆಪ್ಷನ್ ಡಿ ಪಾಲಕ್ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಬಟಾಣಿ ಮತ್ತು ಪಾಲಕ್ ಸೊಪ್ಪಿನಲ್ಲಿ ಕ್ಯಾಲ್ಸಿಯಂ ಅಧಿಕವಾಗಿರುತ್ತದೆ. 19ನೇ ಪ್ರಶ್ನೆ, ಪ್ರತಿದಿನ ಮಲಗುವ ಮುನ್ನ ಮೊಟ್ಟೆ ತಿಂದರೆ ಯಾವುದು ಹೆಚ್ಚಾಗುತ್ತದೆ? ಆಪ್ಷನ್ ಎ ನೆನಪಿನ ಶಕ್ತಿ, ಆಪ್ಷನ್ ಬಿ ಲೈಂಗಿಕ ಶಕ್ತಿ, ಆಪ್ಷನ್ ಸಿ ವೀರ್ಯ ವೃದ್ಧಿ, ಆಪ್ಷನ್ ಡಿ ಕಣ್ಣಿನ ದೃಷ್ಟಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಪ್ರತಿದಿನ ಮಲಗುವ ಮುನ್ನ ಮೊಟ್ಟೆ ತಿಂದರೆ ನೆನಪಿನ ಶಕ್ತಿ ಮತ್ತು ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತದೆ. 20ನೇ ಪ್ರಶ್ನೆ, ಯಾವ ಅಂಗವು ಮಾನವನ ದೇಹದ ರಕ್ತವನ್ನು ಪಂಪ್ ಮಾಡುತ್ತದೆ? ಆಪ್ಷನ್ ಎ ಮೂತ್ರಪಿಂಡ, ಆಪ್ಷನ್ ಬಿ ಮೆದುಳು, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಲಿವರ್. ಸರಿಯಾದ ಉತ್ತರ ಆಪ್ಷನ್ ಸಿ, ಹೃದಯವು ಮಾನವನ ದೇಹದ ರಕ್ತವನ್ನು ಪಂಪ್ ಮಾಡುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.